ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಗೆ ಬಂದಂತಹ ಸ್ಪರ್ಧಿಗಳು ಸಹಜವಾಗಿ ಕೆಲವೊಂದಷ್ಟು ನಾಟಕಗಳನ್ನು, ಕೆಲವು ಮುಖವಾಡಗಳನ್ನು ಹಾಕಿಕೊಂಡು ಆಡೋದು ಸಹಜ ಮತ್ತು ಸ್ವಾಭಾವಿಕ. ಆದರೆ ಆ ಮುಖವಾಡಗಳು ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ ಅನ್ನುವಂತಹ ಕಟು ಸತ್ಯ ಮಾತ್ರ ಅವರಿಗೆ ಅರಿವಿಗೆ ಬರೋದಿಲ್ಲ. ಇಲ್ಲೂ ಕೂಡ ಹಾಗೆ. ಈ ಬಾರಿ ಸೀಸನ್ 12ರಲ್ಲಿ ಸಾಕಷ್ಟು ಮುಖವಾಡಗಳನ್ನು ಹಾಕಿಕೊಂಡು ಬಂದವರೇ ಹೆಚ್ಚು. ಆದರೆ ಆ ಮುಖವಾಡಗಳು ಒಂದೊಂದಾಗಿ ಈಗ ಕಳಚಿಕೊಳ್ಳುತ್ತಿದೆ. ಬಿಗ್ ಬಾಸ್ ಮನೆ ಈಗ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಜಾಸ್ತಿ, ಜಗಳ ಮತ್ತು ಪರಸ್ಪರ ಏನಾದರೂ ಒಂದು ವಾಕ್ ಸಮರ, ಕಿರುಚಾಡೋದು, ಕೂಗಾಡೋದು ಇದೇ ಬಿಗ್ ಬಾಸ್ ಆಗಿ ಹೋಗಿದೆ. ಇದಕ್ಕೊಂದು ಅರ್ಥ ಇಲ್ಲ, ಇದಕ್ಕೊಂದು ಕಾನ್ಸೆಪ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿಬಿಡ್ತಾ ಇದ್ದಾರೆ. ಈ ಬಿಗ್ ಬಾಸ್ ಟೀಮ್ನವರು ಎಷ್ಟೇ ಇವರನ್ನು ಹತೋಟಿಗೆ ತರಬೇಕು ಅಂತೇಳಿ ಅಂದ್ಕೊಂಡ್ರೂ ಕೂಡ ಜಗಳ ಅನ್ನೋದು ಕಾಮನ್ ಆಗಿ ಹೋಗಿದೆ. ಅದೇ ರೀತಿ ಇತ್ತೀಚೆಗೆ ಜಗಳ ಆಡಿದಂತಹ ಇಬ್ಬರು ಒಂದು ಕಾಲದಲ್ಲಿ ಜೊತೆಗೆ ಅತ್ತೆ ಸೊಸೆಯಾಗಿ ನಟಿಸಿದ್ದವರು ಅನ್ನುವಂತಹ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಈ ಬಾರಿ ಇವರು ಇಲ್ಲಿವರೆಗೂ ಕೂಡ ಪರಿಚಯವೇ ಇಲ್ಲ ಅನ್ನೋ ರೀತಿಯಲ್ಲೇ ಇದ್ದಾರೆ, ಈಗಲೂ ಕೂಡ ಹಾಗೇ ಇದ್ದಾರೆ. ಆದರೆ ಅಸಲಿಗೆ ಇವರಿಬ್ಬರು ಕೂಡ ಒಟ್ಟಿಗೆ ನಟಿಸಿದ್ರು ಅನ್ನೋಂಥ ವಿಚಾರ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಜೊತೆಗೆ ಯಾವ ರೀತಿ ಇವರು ಮುಖವಾಡವನ್ನು ಹಾಕಿಕೊಂಡು ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಪ್ರಕರಣ ಈಗ ನಿಲ್ತದೆ. ನಾನಿಲ್ಲಿ ಮಾತನಾಡ್ತಿರೋದು ಅಶ್ವಿನಿ ಗೌಡ ಮತ್ತು ರಾಶಿಕಾ ನಡುವೆ ಇರುವಂಥ ಸಂಬಂಧದ ಬಗ್ಗೆ. ಇವರಿಬ್ಬರು ಕೂಡ ಅತ್ತೆ ಸೊಸೆ ಅನ್ನುವಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅಶ್ವಿನಿ ಗೌಡ ಒಕ್ಕಲಿಗ ಸಮುದಾಯದವರು, ಈಕೆ ಶೆಟ್ಟಿ ಬಂಡ್ ಸಮುದಾಯದವರು, ರಾಶಿಕಾ ಶೆಟ್ಟಿ. ಇವ್ರು ಹೆಂಗೆ ಅತ್ತೆ ಸೊಸೆ ಆಗ್ತಾರೆ ಅನ್ನೋದು ನಿಮ್ಮ ಪ್ರಶ್ನೆ ಆಗ್ಬೋದು. ಅದನ್ನೇ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ ಶುರುವಾಗಿ 2 ವಾರಗಳು ಆಗಿದೆ. ಸೀಸನ್ 12 ಶುರುವಾಗಿ 2 ವಾರ ಆಗಿದೆ. ಈ 2 ವಾರದಲ್ಲಿಯೇ ಹಲವು ಬಾರಿ ಪ್ರೇಕ್ಷಕರಿಗೆ ಸರ್ಪ್ರೈಸನ್ನು ಕೊಟ್ಟಿರುವಂತಹ ಬಿಗ್ ಬಾಸು ಮೊನ್ನೆ ಬಂಡೆಕಲ್ಲು ಬೀಳುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಬಿಡ್ತಾರೆ. ಏನು, ಈ ಮೊನ್ನೆ ಬಂಡೆಕಲ್ಲು ಬಿದ್ದಿತ್ತು, ಸೀಸ್ ಡ್ರಾಮಾ ನಡೀತು, ಒಂದು ದಿನ ಅಡಚಣೆ ಉಂಟಾಯಿತು. ಸದ್ಯ ಬಿಗ್ ಬಾಸ್ನ ಮುಖ್ಯ ದ್ವಾರ ಮತ್ತೆ ತೆರೆದಿದೆ. ರೆಸಾರ್ಟ್ನಲ್ಲಿದ್ದಂಥ ಸ್ಪರ್ಧಿಗಳು ಮತ್ತೆ ಮನೆಗೆ ಬಂದಿದ್ದಾರೆ. ಈ 1-2 ದಿನಗಳ ಅಡಚಣೆಯ ನಂತರ ಬಿಗ್ ಬಾಸ್ ಕಾರ್ಯಕ್ರಮ ಈಗ ತನ್ನ ರೂಟ್ನಲ್ಲಿ ತಾನು ಸಾಗಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಿದ್ರೆ, ಈಗ ಮುಂದೇನಾಗುತ್ತೆ, ಈ ವಾರ ಯಾರು ಹೊರಗಡೆ ಬರ್ತಾರೆ, ಕಿಚ್ಚನ ಪಂಚಾಯಿತಿಯಲ್ಲಿ ಬೀಗದ ವಿಚಾರ ಚರ್ಚೆ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಮುಂಬರುವಂಥ ದಿನಗಳಲ್ಲಿ ಸಿಗಲಿದೆ. ಸದ್ಯ ಬಿಗ್ ಬಾಸ್ ಮನೆಗೆ ಬರುವಂಥ ಸ್ಪರ್ಧಿಗಳು ಯಾಕೆ ಇಷ್ಟೊಂದು ವಿಚಿತ್ರ ಮತ್ತು ಯಾಕೆ ಈ ರೀತಿ ನಾಟಕವನ್ನು ಆಡ್ತಾರೆ ಅನ್ನುವಂಥ ಪ್ರಶ್ನೆ ಮಾತ್ರ ಈಗ ಸದ್ಯ ಎಲ್ಲರನ್ನೂ ಕೂಡ ಕಾಡುವಂತೆ ಮಾಡಿದೆ. ಹೌದು, ನಾನು ಆರಂಭದಲ್ಲಿ ಹೇಳಿದಲ್ಲ, ಮುಖವಾಡವನ್ನು ಹಾಕಿಕೊಂಡು ಬರೋರೇ ಹೆಚ್ಚು ಅಂತೇಳಿ. 100ಕ್ಕೆ 100 ಸತ್ಯ ಇದು. ಬಿಗ್ ಬಾಸ್ ಮನೆಗೆ ಬರುವಂತಹ ಅನೇಕ ಸ್ಪರ್ಧಿಗಳು ಮುಖವಾಡನ ಹಾಕಿಕೊಂಡು ಬರ್ತಾರೆ. ಆ ಮುಖವಾಡ ಹೆಚ್ಚು ದಿನಗಳ ಕಾಲ ಉಳಿಯೋದಿಲ್ಲ, ಕಳಚಿಕೊಳ್ಳುತ್ತದೆ ಅನ್ನುವಂಥ ಸತ್ಯ ಇವ್ರಿಗೆ ಗೊತ್ತು. ಆದರೂ ಕೂಡ ಬಿಗ್ ಬಾಸ್ ಮನೆಗೆ ಬರುವಂತಹ ಇವರು ಒಂದಷ್ಟು ಮುಖವಾಡಗಳನ್ನು ಹಾಕಿಕೊಂಡು ಬಂದು ನಂತರ ಆ ಮುಖವಾಡ ಕಳಚಿದ ಬಳಿಕ ತೆಪ್ಪ ಕೂರ್ತಾರೆ. ಈಗ ಬಿಗ್ ಬಾಸ್ ಮನೆಗೆ ಈಗ ಬಂದಿರುವಂತಹ ಕೆಲವೊಂದಷ್ಟು ಜನ ಸ್ಪರ್ಧಿಗಳು ಚಿತ್ರರಂಗ ಮತ್ತು ಕಿರುತೆರೆಗೆ ಸೀಮಿತರಾದವರು. ಅಲ್ಲೊಮ್ಮೆ ಇಲ್ಲೊಮ್ಮೆ ಜನಸಾಮಾನ್ಯರಿಗೆ ಅವಕಾಶಗಳು ಸಿಗ್ತವೆ. ಬಹುತೇಕ ಬಾರಿ ಮಣೆ ಹಾಕೋದು ತಾರೆಯರಿಗೆ ಇಲ್ಲಿ ಬಿಗ್ ಬಾಸ್ನಲ್ಲಿ. ಈ ಬಾರಿಯೂ ಕೂಡ ಹಾಗೆ ಆಗಿದೆ. ಈ ಬಾರಿ ಇರುವಂಥ ಅಷ್ಟೂ ಜನ ಸ್ಪರ್ಧಿಗಳಲ್ಲಿ ಈ ಇಂಡಸ್ಟ್ರಿಯಿಂದ ಬಂದವರೇ ಹೆಚ್ಚು, ಪರಿಚಯ ಇಲ್ಲದೆ ಇರೋರು ಕಡಿಮೆ. ಮನೆಯ ಒಳಗಡೆ ಹೋಗಿರೋರಿಗೆ ಈ ವಿಚಾರ ಗೊತ್ತೇ ಇರುತ್ತೆ. ತಮ್ಮ ಪರಿಚಯದವರೇ ಮನೆಯ ಒಳಗಡೆ ಬರ್ತಾರೆ ಅನ್ನುವಂತಹ ಸುಳಿವು ಕೂಡ ಆರಂಭದಲ್ಲೇ ಇದ್ದೇ ಇರ್ತದೆ. ಮನೆಯ ಒಳಗಡೆ ಬಂದಾಗ ಅಂದುಕೊಂಡಂತೆಯೇ 18-19 ಜನ ಸ್ಪರ್ಧಿಗಳಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರಾದರೂ ಕೂಡ ಮೊದಲಿನಿಂದನೂ ಕೂಡ ಪರಿಚಯಸ್ಥರೇ ಆಗಿರ್ತಾರೆ. ಈಗ ಈ ಬಾರಿ ನೋಡಿ, ಬಹುತೇಕ ಎಲ್ಲರೂ ಕೂಡ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದವರೆ. ಒಂದು ಸೀರಿಯಲ್ ಕ್ಷೇತ್ರ, ಒಂದು ಸಿನಿಮಾ ಕ್ಷೇತ್ರ, ಮತ್ತೊಂದು ಅದು ಬಿಟ್ಟರೆ ಕಾಮಿಡಿ, ಈ ರಿಯಾಲಿಟಿ ಶೋಗಳ ಕ್ಷೇತ್ರ. ಇಲ್ಲಿ ಎಲ್ಲರೂ ಕೂಡ ಒಟ್ಟಿಗಿದ್ದವರೆ. ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ನಟ, ಚಂದ್ರಪ್ರಭಾ, ಹಾಗೇನೆ ಈ ಜಾಹ್ನವಿ, ಇವರೆಲ್ಲರೂ ಕೂಡ ಗಿಲ್ಲಿಯಲ್ಲಿ ಇದ್ದವರೆ. ಗಿಲ್ಲಿ ನಟ ಕಾಮಿಡಿ ಕಿಲಾಡಿಯಲ್ಲಿದ್ದರೂ ಕೂಡ ಕಾಮಿಡಿ ಝೋನರ್ನಲ್ಲೇ ಬರುವಂಥ ಕಲಾವಿದ. ಹೀಗಾಗಿ ಇವರೆಲ್ಲರೂ ಕೂಡ ಪರಿಚಯಿಸ್ತಾರೆ. ಪರಿಚಯ ಇಲ್ಲ ಅಂತೇನಲ್ಲ, ಇವರೆಲ್ಲರಿಗೂ ಕೂಡ ಪರಿಚಯಿಸ್ತಾರೆ. ಅಲ್ಲಿ RJ ಅಮಿತ್ ಒಬ್ಬ ಮಾತ್ರ ಬೇರೆ ಕ್ಷೇತ್ರದಿಂದ, ಈ ರೇಡಿಯೋ ಇಂಡಸ್ಟ್ರಿಯಿಂದ ಬಂದಿದ್ದರೆ, ಮತ್ತು ಉಳಿದವರು ಬಹುತೇಕ ಎಲ್ಲರೂ ಕೂಡ ಒಂದೇ ಇಂಡಸ್ಟ್ರಿಯಿಂದ ಬಂದವರು. ಆಮೇಲೆ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಅಥವಾ ಈ ಇಂಡಸ್ಟ್ರಿಗೆ ಪರಿಚಯ ಇಲ್ಲದವನು ಅಂತೇಳಿ ಹೇಳಿದ್ರೆ ಸತೀಶ್, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು. ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಕೂಡ ಒಂದೇ ಇಂಡಸ್ಟ್ರಿಯ ಲಿಂಕನ್ನು ಹೊಂದಿರೋರು, ಸೀರಿಯಲ್ಲು ಸಿನಿಮಾ ಅಂಥೇಳಿ ಈ ನಟನಾ ಕ್ಷೇತ್ರದಲ್ಲೇ ಇರೋರು. ಹೀಗಾಗಿ ಒಬ್ರಿಗೊಬ್ಬರು ಸಾಮಾನ್ಯವಾಗಿ ಪರಿಚಯ ಇದ್ದವರೇ ಆಗಿರ್ತಾರೆ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ ಬಳಿಕ ಇವರು ಪರಿಚಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಡ್ರಾಮವನ್ನು ಆಡ್ಬಿಡ್ತಾರೆ. ಆದರೆ ಈಗ ಈ ಡ್ರಾಮಾ ಹೆಚ್ಚು ದಿನ ನಡೆಯೋದಿಲ್ಲ ಅನ್ನುವಂತಹ ಪ್ರಜ್ಞೆ ಇವರಿಗೆ ಇರೋದಿಲ್ಲ. ಕೆಲವೊಮ್ಮೆ ಜೊತೆಯಲ್ಲೇ ಕೆಲಸ ಮಾಡಿದವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪ್ರತ್ಯಕ್ಷರಾಗಿ ಇಲ್ಲಿ ಒಟ್ಟಿಗೆ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಂತಹ ಅದೆಷ್ಟೋ ಉದಾಹರಣೆಗಳು ನಾವು ಈ ಹಿಂದೆನೂ ಕೂಡ ನೋಡಿದ್ದೀವಿ, ಈಗಲೂ ಕೂಡ ನೋಡ್ತಿದ್ದೀವಿ. ಈ ಸೀಸನ್ನಲ್ಲೂ ಕೂಡ ಅದೇ ರೀತಿ ಇದ್ದಾರೆ.
ಅತ್ತೆ ಸೊಸೆ ಆಗಿದ್ದವರೇ ಇಲ್ಲಿ ಪರಿಚಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಡ್ರಾಮಾ ಮಾಡಿಕೊಂಡು ಬದುಕ್ತಿದ್ದಾರೆ. ಯಾಕೆ ಈ ರೀತಿ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಈಗ ನಾನು ಹೇಳ್ತಿರುವಂಥ ವಿಚಾರ. ಪರಿಚಯ ಇದ್ರೂ ಕೂಡ ಅಪರಿಚಿತರ ರೀತಿಯಲ್ಲಿ ವರ್ತಿಸ್ತಾ, ಈ ವರ್ತನೆಯನ್ನು ನೋಡುಗರಲ್ಲಿ ವಿಚಿತ್ರ ಭಾವನೆಯನ್ನು ಮೂಡಿಸ್ತಾ, ವಿಚಿತ್ರ ಮನುಷ್ಯರು ಅಂತೇಳಿ ಅನ್ಸೋಕೆ ಶುರು ಮಾಡಿಬಿಡುತ್ತೆ ಇವರ ವರ್ತನೆಯನ್ನು ನೋಡಿದಾಗ. ಈಗ ಉದಾಹರಣೆಗೆ ಅಶ್ವಿನಿ ಗೌಡ ಮತ್ತು ರಾಶಿಕಾ ಶೆಟ್ಟಿಯ ನಡುವೆ ಇದೇ ಆಗ್ತಿದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಹೌದು, ಸದ್ಯ ಮನೆಯಲ್ಲಿ ಪರಸ್ಪರ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತು ಇದೇ ಮೊದಲ ಬಾರಿಗೆ ಭೇಟಿಯಾಗಿದ್ದು ಅನ್ನೋ ರೀತಿಯಲ್ಲಿ ಇರುವಂಥ ಅಶ್ವಿನಿ ಗೌಡ ಮತ್ತು ರಾಶಿಕಾ ಶೆಟ್ಟಿ ಒಂದು ಕಾಲದಲ್ಲಿ ಒಂದೇ ಧಾರಾವಾಹಿಯಲ್ಲಿ ನಟಿಸಿದ್ರು ಅನ್ನುವಂಥ ವಿಚಾರ ಈಗ ಬಹಿರಂಗ ಆಗಿದೆ. 2020ರಲ್ಲಿ ಕನ್ನಡ ಮನರಂಜನಾ ಲೋಕದ ಖ್ಯಾತ ಚಾನಲ್ ಉದಯ ವಾಹಿನಿಯಲ್ಲಿ ಪ್ರಸಾರವಾದಂತಹ ಕಾವೇರಿ ಧಾರಾವಾಹಿ ಕಾವೇರಿ ಧಾರಾವಾಹಿಯಲ್ಲಿ ಇಬ್ಬರು ಕೂಡ ನಟಿಸಿದ್ರು. ವಿಶೇಷ ಅಂದರೆ ಈ ಸೀರಿಯಲ್ನಲ್ಲಿ ಅಶ್ವಿನಿ ಅತ್ತೆಯ ಪಾತ್ರವನ್ನು ನಿರ್ವಹಿಸಿದರೆ ರಾಶಿಕಾ ಶೆಟ್ಟಿ ಸೊಸೆಯ ಪಾತ್ರಕ್ಕೆ ಜೀವವನ್ನು ತುಂಬಿದ್ರು. ಇಬ್ಬರು ಕೂಡ ಒಟ್ಟಿಗೆ ನಟಿಸಿದ್ರು. ಆದರೆ ಈಗ ಮಾತಿಲ್ಲ, ಕತೆ ಇಲ್ಲ. ಇಬ್ಬರು ಕೂಡ ಪರಿಚಯವೇ ಇಲ್ಲದಂತೆ ಮನೆಯಲ್ಲಿದ್ದಾರೆ. ಒಂದು ಹಂತದಲ್ಲಿ ಇಬ್ಬರು ಕೂಡ ಮೊನ್ನೆ ಜಗಳವನ್ನು ಕೂಡ ಆಡಿದ್ದಾರೆ. ಇದು ಎಲ್ರಿಗೂ ಕೂಡ ಆಶ್ಚರ್ಯವನ್ನುಂಟು ಮಾಡಿದೆ. ಇನ್ನುಳಿದಂತೆ ಅಕ್ಟೋಬರ್ 8 ರಾತ್ರಿ 11 ಗಂಟೆ ಸುಮಾರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇಲೆ ಬಿಗ್ ಬಾಸ್ ಆಟಕ್ಕೆ ಜಾಲಿವುಡ್ಡನ್ನು ಅನುಮತಿ ಕೊಟ್ಟ ಬಳಿಕ, ವಾಪಸ್ ಹೋದಂಥ ಬಳಿಕ ಇಲ್ಲೂ ಕೂಡ ಇವರಿಬ್ಬರು ಕೂಡ ಒಟ್ಟಿಗೆ ಇದ್ರೂ ಕೂಡ ಏನೂ ಕೂಡ ಮಾತುಕತೆಯನ್ನು ಮಾಡಿಲ್ಲ. ಅದಕ್ಕಿಂತ ಮುನ್ನ ಬೀಗ ಹಾಕ್ತಂಥ ಸಂದರ್ಭದಲ್ಲೂ ಕೂಡ ಒಟ್ಟಿಗಿದ್ರು, ಆಗಲೂ ಕೂಡ ಏನೂ ಮಾತುಕತೆಯನ್ನು ಮಾಡಿಲ್ಲ. ಹೀಗಿರುವಾಗ ಇವರಿಬ್ಬರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ ನೋಡಿ, ಒಟ್ಟಿಗೆ ಅತ್ತೆ ಸೊಸೆಯಾಗಿ ನಟಿಸಿದ್ದಾರೆ, ಆದರೂ ಕೂಡ ಏನೂ ಗೊತ್ತೇ ಇಲ್ಲ, ಪರಿಚಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಇವರಿಬ್ಬರು ಕೂಡ ಇದ್ದಾರೆ. ಅಂದರೆ ಇಲ್ಲಿ ಈ ಪ್ರತಿಸ್ಪರ್ಧಿ ಆಗಿರುವಂಥ ಅಶ್ವಿನಿ ಗೌಡ, ರಾಶಿಕಾ ಗೌಡ ಇಬ್ಬರು ಕೂಡ ಪ್ರತಿಸ್ಪರ್ಧಿಯೇ. 5 ವರ್ಷಗಳ ಹಿಂದೆ ಉದಯವಾಹಿನಿಯಲ್ಲಿ ಕಾವೇರಿ ಅನ್ನುವಂಥ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸಿದ್ದು ಕೂಡ ಇವ್ರಿಗೆ ನೆನಪಿಲ್ವಾ? ಅಂದಿನ ಕಾವೇರಿಯ ಅತ್ತೆ ಸೊಸೆ ಜೋಡಿ ಈಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಪರಸ್ಪರ ಟಕ್ಕರನ್ನು ಕೊಡ್ತಿದೆ. ಈ ಮೂಲಕ ಜನರ ಮನಸ್ಸು ಹೇಗೆ ಗೆಲ್ತಾರೆ ಇವರಿಬ್ಬರಲ್ಲಿ ಒಬ್ಬರು ಅನ್ನೋದು ಈಗಿರುವಂಥ ಕುತೂಹಲ. ಆದರೆ ಬಿಗ್ ಬಾಸ್ 12ರ ಮೊದಲ ಹಂತದಲ್ಲೇ ವಿಘ್ನ ಎದುರಾಗಿರುವಂಥದ್ದು. ಜೊತೆಗೆ ಈ ವಿಘ್ನದಲ್ಲಿ ಈಗ ರಾಶಿಕನ್ನು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ, ಹಾಗೆಯೇ ಈಕೆ ಅಶ್ವಿನಿ ಗೌಡ ಕೂಡ ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಇವರಿಬ್ಬರಲ್ಲಿ ಯಾರು ಹೋಗ್ತಾರೆ, ಯಾರ ಆಟ ಇಲ್ಲಿಗೆ ನಿಲ್ಲುತ್ತೆ ಅನ್ನೋದು ಕೂಡ ಮತ್ತೊಂದು ಭಾಗ. ಬಟ್ ಇವ್ರು ಯಾಕೆ ಈ ರೀತಿ ಇದ್ದಾರೆ ಅನ್ನೋಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಅಂದರೆ ಒಂದೇ ಧಾರಾವಾಹಿಯಲ್ಲಿ ನಟಿಸಿದ್ರು ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ ಪರಿಚಯ ಇಲ್ಲದೆ ಇರುವಂತೆ ಯಾಕಿದ್ದಾರೆ, ಇಬ್ಬರು ಕೂಡ ಇದ್ರ ಬಗ್ಗೆ ಯಾಕೆ ಚರ್ಚೆಯನ್ನು ಮಾಡಿಲ್ಲ ಅಥವಾ ಮಾತುಕತೆಯನ್ನು ಕೂಡ ಮಾಡಿಲ್ಲ, ಕಾವೇರಿ ಧಾರಾವಾಹಿಯ ಸನ್ನಿವೇಶಗಳ ಬಗ್ಗೆ ಯಾಕೆ ಮಾತುಕತೆಯನ್ನು ಮಾಡಿಲ್ಲ ಅನ್ನೋದು ಕೂಡ ಒಂದು. ಎರಡನೇದು, ಇಲ್ಲಿ ಇವರು ಮಾತನಾಡಿದರೆ ಅಥವಾ ಈ ಹಿಂದೆ ಪರಿಚಯ ಇರುವಂಥ ವಿಚಾರವನ್ನು ಹೇಳ್ಕೊಂಡ್ರೆ ಇವರಿಗೆಲ್ಲ ಆಟಕ್ಕೆಲ್ಲದೋ ತೊಂದರೆ ಆಗುತ್ತೆ ಅಂತನೋ, ಅಥವಾ ವೀಕ್ಷಕರು ಇವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಥವಾ ಫಿಕ್ಸಿಂಗ್ ಮೂಲಕನೇ ಬಂದಿದ್ದಾರೆ, ಪರಿಚಯಸ್ಥರು ಅಂತೇಳಿ ತೆಗೆದುಕೊಳ್ತಾರೆ ಅಂತನೋ, ಅಥವಾ ಅಶ್ವಿನಿಯ ಬೆಂಬಲಿಗರು ರಾಶಿಕಾಗೆ ಬೆಂಬಲಿಸೋದು, ರಾಶಿಕಾ ಬೆಂಬಲಿಗರು ಅಶ್ವಿನಿಗೆ ಬೆಂಬಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತನೋ, ಯಾವ ಕೆಟ್ಟ ಉದ್ದೇಶನೋ ಗೊತ್ತಿಲ್ಲ. ಬಟ್ ಇದೊಂದು ಕುತಂತ್ರ ಬುದ್ಧಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಈಗ ಸಹಜ ಅಲ್ಲ ರೀ, ಈಗ ಪರಿಚಯಸ್ಥರು ಎಲ್ಲೋ ಒಂದು ಕಡೆ ಸಿಕ್ತರು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಟೀ ಕುಡಿತಾ ಇರ್ತೀವಿ, ಅಲ್ಲಿಗೆ ಒಬ್ಬರು ಯಾರೋ ಪರಿಚಯಸ್ಥರು ಬರ್ತಾರೆ, ಅಲ್ಲಿ ಬಂದರು ಅಂತ ಹೇಳಿದ್ರೆ ಅಯ್ಯೋ ನಮಗಾಗೋ ಖುಷಿನೋ ಅವರಿಗಾಗೋ ಖುಷಿನೋ, ಅಲ್ಲಿ ಎದ್ದು ನಿಂತು ಮಾತನಾಡಿ ಹಗ್ ಮಾಡಿ, ಅಂದರೆ ಒಂದು ಪರಸ್ಪರ ಒಂದು ವಿಶ್ವಾಸ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಆದರೆ ಇಲ್ಲಿ ಆ ರೀತಿ ಆಗಿಲ್ಲ. ಇನ್ನು 2 ಜಡೆ ಯಾವತ್ತೂ ಕೂಡ ಒಂದಾಗೋಕ್ಕೆ ಸಾಧ್ಯವಿಲ್ಲ. ಆ ರೀತಿ ಏನಾದರೂ ಸಮಸ್ಯೆಗಳಿದೆಯೋ ಇವ್ರ ನಡುವೆ ಅದು ಗೊತ್ತಿಲ್ಲ. ಬಟ್ ಆದರೆ ಅಶ್ವಿನಿ ಮತ್ತು ರಾಶಿಕಾ ಇಬ್ಬರು ಕೂಡ ಒಟ್ಟಿಗೆ ನಟಿಸಿದ್ರು ಅನ್ನೋದು ಕೂಡ ಸತ್ಯ. ಇಬ್ಬರು ಕೂಡ ಒಂದೇ ಸೀರಿಯಲ್ನಲ್ಲಿ ಕೆಲಸ ಮಾಡಿದ್ರು ಅನ್ನೋದು ಕೂಡ ಸತ್ಯ. ಇಲ್ಲಿ ಪರಿಚಯ ಇಲ್ಲದೆ ಇರೋ ರೀತಿಯಲ್ಲಿ ಇದ್ದಾರೆ ಅನ್ನೋದು ಕೂಡ ಸತ್ಯ. ಆದರೆ ಅದರ ಹಿಂದಿನ ಉದ್ದೇಶ ಮಾತ್ರ ನಿಗೂಢ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇವರಿಬ್ಬರ ಈ ಪರಿಚಯದ ನಡುವೆಯೂ ಕೂಡ ಅಪರಿಚಿತರ ರೀತಿ ಇರುವಂತಹ ಹಿಂದೆ ಇರುವಂಥ ಉದ್ದೇಶ, ಆ ನಿಗೂಢ ಉದ್ದೇಶ ಏನು ಅಂತೇಳಿ ಇರಬಹುದು, ಏನು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.